ಕ್ರೈಮ್ ಸ್ಟೋರಿಯಲ್ಲೂ ಕೊಲೆಗೆ ಮೋಟಿವ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾರೆ. ಚಾರ್ಜ್ ಶೀಟ್ನಲ್ಲೂ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ರೇಣುಕಾಸ್ವಾಮಿನ ಹತ್ಯೆ ಮಾಡೋದಕ್ಕೆ ದರ್ಶನ್ ಪ್ರೇಯಸಿಗೆ ಮೆಸೇಜ್ ಮಾಡಿದ್ದ ವಿಚಾರವನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು. ಆ ಮೂಲಕ ಈಗಾಗಲೇ ಬಾಹ್ಯ ಜಗತ್ತಿಗೂ ದರ್ಶನ್ ಹಾಗೂ ಪವಿತ್ರ ಸಂಬಂಧ ಏನು ಅನ್ನೋದು ಗೊತ್ತಿತ್ತು, ಆದರೂ ಅದಕ್ಕೆ ಅಧಿಕೃತತೆ ಸಿಕ್ಕಿದ್ದು ಈ ಚಾರ್ಜ್ ಶೀಟ್ನ ಮೂಲಕ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಏಯ್, ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ? ರೇಣುಕಾಸ್ವಾಮಿ ಮುಂದೆ ದರ್ಶನ್ ದೌಲತ್ತು. ರೇಣುಕಾಸ್ವಾಮಿಯನ್ನ ಹತ್ಯೆಗೈಯೋದಕ್ಕೆ ಅದೊಂದೇ ಮೆಸೇಜ್ ಕಾರಣನ? ಅಶ್ಲೀಲ ಮೆಸೇಜ್ ಓದಿದ ದರ್ಶನ್ ಏಯ್ ಕಾಮಿಷ್ಟ ಅಂತ ಹೊಟ್ಟೆ ಒದ್ದು ರೇಣುಕಾ ಎದೆ ಮೇಲೆ ಶೂ ಅನ್ನ ಕಾಲಿಟ್ಟು ತುಳಿದಿದ್ದ ಎಂಬುದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅಷ್ಟಕ್ಕೂ ದರ್ಶನ್ ಏನ್ ಹೇಳ್ದ ಅನ್ನೋದನ್ನ ಡೀಟೇಲ್ಸ್ ನೋಡೋದಾದ್ರೆ, ಏಯ್ ಕಾಮಿಷ್ಟ, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯಾ? ಎಷ್ಟೋ ಧೈರ್ಯ ನಿಂಗೆ, ಕೆಟ್ಟ ಮೆಸೇಜ್ ಕಳಿಸ್ತೀಯಾ? ಮುಷ್ಟಿ ಕಟ್ಟಿ ಮುಖ ಹಾಗೂ ಹೊಟ್ಟೆಗೆ ದರ್ಶನ್ ಪಂಚ್ ಕೊಟ್ಟಿದ್ದಾರೆ. ಬಳಿಕ ಜೋರಾಗಿ ಎದೆಗೆ ದರ್ಶನ್ ಒದ್ದಿದ್ದ. ಮರದ ಕೊಂಬೆಯಿಂದ ಬೆನ್ನು ಮೊಣಕಾಲಿಗೆ ಹಲ್ಲೆ ಮಾಡಿದ್ದ. ಇದೇ ವೇಳೆ ಚಪ್ಪಲಿಯಿಂದ ಮುಖಕ್ಕೆ ಪವಿತ್ರ ಹೊಡೆದಿದ್ಲು. ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ದರ್ಶನ್ ಒದ್ದಿದ್ದಾನೆ ಎಂಬುದಾಗಿ ಉಲ್ಲೇಖ ಆಗಿದೆ. ಹತ್ಯೆಯ 2 ದಿನ ಮೊದಲು ಮಾತಾಡಿದ್ದ ಪವಿತ್ರ ಗೌಡ, ಜೂನ್ 3ಕ್ಕೆ ಚಾಟಿಂಗ್, ಜೂನ್ 6ಕ್ಕೆ ಟಾಕಿಂಗ್. ರೇಣುಕಾಸ್ವಾಮಿ ಹತ್ಯೆಯ 2 ದಿನದ ಮುಂಚೆನೆ ಆತನ ಜೊತೆ ಪವಿತ್ರ ಗೌಡ ಮಾತಾಡಿದ್ಲಂತೆ. ನಿನ್ ನಂಬರ್ ಕೊಡು ಅಂತ ರೇಣುಕಾಸ್ವಾಮಿ ಬಳಿ ಪವಿತ್ರ ಫೋನ್ ನಂಬರ್ ಕೇಳಿದ್ಲಂತೆ. ಇದನ್ನ ನಂಬಿ ಆತನು ನಂಬರ್ ಹಾಗೂ ಲೊಕೇಶನ್ ಶೇರ್ ಮಾಡಿದ್ದ. ಈ ಮೂಲಕವಾಗಿ ರೇಣುಕಾಸ್ವಾಮಿಯನ್ನ ಪವಿತ್ರಳ ಖೆಡ್ಡಕ್ಕೆ ಕೆಡವಿದ್ದಾಳೆ ಎಂಬ ಮಾಹಿತಿ ಉಲ್ಲೇಖ ಆಗಿದೆ. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ಲು, ಖೆಡ್ಡಕ್ಕೆ ತೋಡಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ನೋಡೋದಾದ್ರೆ, ಹತ್ಯೆಯ 2 ದಿನ ಮೊದಲು ಪವಿತ್ರ ಗೌಡ ಮಾತನಾಡಿದ್ದಾಳೆ. ಜೂನ್ 6ನೇ ತಾರೀಕು ರೇಣುಕಾಸ್ವಾಮಿ ಜೊತೆಗೆ ಪವಿತ್ರ ಮಾತುಕತೆ ಇತ್ತು. ಯಾಕೆ ಈ ರೀತಿ ಕೆಟ್ಟ ಮೆಸೇಜ್ ಮಾಡ್ತೀಯಾ? ಮೆಸೇಜ್ ಮಾಡ್ಬೇಡ ಅಂತ ಪವಿತ್ರ ಗೌಡ ಹೇಳಿದ್ಲಂತೆ. ಸಹಾಯಕ ಪವನ್ ನಂಬರ್ನಿಂದ ಪವಿತ್ರ ಮಾತನಾಡಿದ್ದಾಳೆ. ಜೂನ್ 3ಕ್ಕೆ ಚಾಟಿಂಗ್, ಜೂನ್ 6ಕ್ಕೆ ಟಾಕಿಂಗ್. ಡ್ರಾಪ್ ಮೀ ಯೋರ್ ನಂಬರ್ ಅಂತ ಮೆಸೇಜ್ ಅನ್ನ ಕೂಡ ಪವಿತ್ರ ಮಾಡಿದ್ಲು. ಪವಿತ್ರ ಮಾತು ನಂಬಿ ನಂಬರ್ ಅನ್ನ ರೇಣುಕಾಸ್ವಾಮಿ ಕಳಿಸಿದ್ದ. ಚಿತ್ರದುರ್ಗ ಮನೆಯ ಲೊಕೇಶನ್ ಅನ್ನ ರೇಣುಕಾಸ್ವಾಮಿ ಕಳಿಸಿದ್ದ. ಹೀಗೆ ಪವಿತ್ರ ತೋಡಿದ ಖೆಡ್ಡಕ್ಕೆ ಬಿದ್ದಿದ್ದ ರೇಣುಕಾಸ್ವಾಮಿ. A2 ದರ್ಶನ್, A1 ಪವಿತ್ರ ಗೌಡ ಸಂಬಂಧ ಎಂಥದ್ದು? ಗೆಳತಿಯೋ, ಆಪ್ತೆಯೋ, ಪರಿಚಿತಳೋ, ಪ್ರೇಯಸಿಯೋ? ಇತ್ತ ದರ್ಶನ್ಗೆ ಪವಿತ್ರ ಗೌಡ ಏನಾಗಬೇಕು? ಇವರಿಬ್ಬರ ನಡುವಿನ ಸಂಬಂಧ ಎಂಥದ್ದು ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ದರ್ಶನ್ ಪವಿತ್ರ ಸಂಬಂಧದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಪವಿತ್ರ ಗೌಡ ದರ್ಶನ್ ಪ್ರೇಯಸಿ ಅಂತ ಉಲ್ಲೇಖಿಸಲಾಗಿದೆ. ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಉಲ್ಲೇಖ ಆಗಿದೆ. ದರ್ಶನ್ ಪ್ರೇಯಸಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಬಂದಿತ್ತು. ಪ್ರೇಯಸಿ ಪವಿತ್ರಾಗೆ ಬಂದ ಮೆಸೇಜ್ ನಿಂದ ದರ್ಶನ್ ಕೆರಳಿದ್ದ. ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಸ್ಫೋಟಕ ಮಾಹಿತಿಯೊಂದು ರಿವೀಲ್ ಆಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಚರ್ಚೆ ನಡೆದಿತ್ತು ಎನ್ನಲಾಗಿದೆ. ಸ್ವಾಮಿಯನ್ನ ಕರೆತಂದಿದ್ದ ಬಗ್ಗೆ ದರ್ಶನ್ಗೆ ಪವನ್ ಮಾಹಿತಿ ನೀಡಿದ್ದಾನೆ ಎನ್ನಲಾಗಿದೆ. ಈ ವೇಳೆ ನವೀನ್ ಅಲಿಯಾಸ್ ಯಶಸ್ ಸೂರ್ಯ ಮತ್ತು ಚಿಕ್ಕಣ್ಣ ಕೂಡ ಅಲ್ಲೇ ಇದ್ರು ಎಂಬುದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಸ್ವಾಮಿಯನ್ನ ಕೊಲ್ಲೋ ಬಗ್ಗೆ ದರ್ಶನ್ ಕೂಡ ಚರ್ಚಿಸಿದ್ರು ಎಂಬುದು A14 ಪ್ರದೋಷ್ ನೀಡಿದ ಹೇಳಿಕೆಯಲ್ಲಿ ದಾಖಲಾಗಿದೆ. ಇನ್ನು ಇದೊಂದು ಕಡೆಯಾದ್ರೆ, ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಅನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. 2ನೇ ಬಾರಿಗೆ ಬಳ್ಳಾರಿ ಜೈಲಲ್ಲಿ ಭೇಟಿಯಾಗಿದ್ರು. ಇತ್ತ ದರ್ಶನ್ ಸಹೋದರ ಕೂಡ ಜೊತೆಗಿದ್ರು. ಇಬ್ಬರನ್ನು ನೋಡಿದ ದರ್ಶನ್ ಭಾವುಕರಾಗಿದ್ದಾರಂತೆ. ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಗ್ಗೆ ದರ್ಶನ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಜಾಮೀನು ಅರ್ಜಿ ಯಾವಾಗ ಸಲ್ಲಿಸೋದು ಎಂಬುದರ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.